ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಈ ಸಾಲಿನ 2026ನೇ ಬ್ರಹ್ಮರಥೋತ್ಸವ ಕೈಂಕರ್ಯಗಳು ಪ್ರಾರಂಭ ಆಗಿದೆ. ಜಾತ್ರಾ ಮಹೋತ್ಸವ 12ರಿಂದ 22ವರೆಗೂ ಆಗುತ್ತೆ. ಈಗಾಗಲೇ ನಮ್ಮ ಹೊರ ರಾಜ್ಯದಿಂದ ಮತ್ತೆ ನಮ್ಮ ಸುತ್ತಮುತ್ತಲ ಜಿಲ್ಲೆಗಳಿಂದ ಒಳ್ಳೊಳ್ಳೆ ದನಗಳು ಎಲ್ಲ ಸೇರ್ತವೆ. ಈ ಜಾತ್ರೆಗೆ ಪ್ರಸಿದ್ಧವಾದ ಜಾತ್ರೆ. ನಮ್ಮ 1946ರಲ್ಲಿ ಕೆಂಗಲ್ ಹನುಮಂತನವರು ಪ್ರಾರಂಭ ಮಾಡ್ತಾರೆ ಈ ಜಾತ್ರೆಗೆ. ಅವಾಗೆಲ್ಲ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಈ ಹೊಲಗಳೆಲ್ಲ ಅವಾಗೆಲ್ಲ ತುಂಬಾ ಇದಾಗಿತ್ತು. ಇವಾಗ ದನಗಳು ಸಂಕ್ರಾಂತಿಯಿಂದನೇ ಪ್ರಾರಂಭ. ಯಾಕೆ ಅಂತ ಅಂದ್ರೆ ಕುಯ್ಲು ಕಟ್ಟಣೆ ಎಲ್ಲ ಮುಗ್ದು ಆ ಸಮಯದಲ್ಲಿ ಜಾತ್ರೆ ದನಗಳು ಕಟ್ಟಕ್ಕೆಲ್ಲ ಅವಕಾಶ ಆಗ್ತಾ ಇತ್ತು. ಬಯಲು ಪ್ರದೇಶ ಜಾಸ್ತಿ ಇರ್ತಿತ್ತು. ಇವಾಗೆಲ್ಲ ಸುತ್ತ ಬಯಲು ಪ್ರದೇಶ ಕಮ್ಮಿ ಆಗಿದೆ. ಸ್ವಲ್ಪ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಹೀಗೆ ದನಗಳು ಕಟ್ಕೋತಾರೆ. ಮುಂದಿನ ವರ್ಷಗಳಲ್ಲಿ ಇದು ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ನಮಗೆ ದನಗಳು ನಮ್ಮ ಹಳ್ಳಿಕರು ಇದನ್ನ ಅಭಿವೃದ್ಧಿ ತಳಿನ ಅಮೃತ್ ಮಹಲ್ ಇದನ್ನೆಲ್ಲ ನಮ್ಮ ದೇಸಿ ತಳಿನ ಅಭಿವೃದ್ಧಿ ಮಾಡಬೇಕು ಅಂತ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೋತೀವಿ. ಈಗ ನಾವು 12ರಿಂದ ಪ್ರಾರಂಭ ಆಗುತ್ತೆ. ಈ ವರ್ಷದ ಜಾತ್ರೆಗೆ ಕಣ್ ತುಂಬಿಕೊಳ್ಳೋಕೆ ಹೊಸ ರಥನ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪನವರು ಮತ್ತೆ ಪ್ರಿಯಾ ಕೃಷ್ಣ ಅವರು ನಮ್ಮ ದೇವಸ್ಥಾನಕ್ಕೆ ಹೊಸ ರಥನ ಕೊಡುಗೆ ಕೊಡಿಸಿದ್ದಾರೆ. 19ನೇ ತಾರೀಕು ರಥೋತ್ಸವ ಬರುತ್ತೆ, ಬ್ರಹ್ಮ ರಥೋತ್ಸವ. ಸಾಯಂಕಾಲ ಸಂಕ್ರಾಂತಿಯಿಂದ ಮೊದಲು ಪ್ರಾರಂಭ ಆಗ್ತಾ ಇತ್ತು. 12 ದಿವಸ ದ್ವಾದಶ ಇವತ್ತಿಂದ ಪ್ರಾರಂಭ ಆಗುತ್ತೆ. ಪ್ರತಿ ಉತ್ಸವ ಅಂಕುರಾರ್ಪಣೆಯಿಂದ ಪ್ರಾರಂಭ ಆಗಿ ಮಹಾಭಿಷೇಕಕ್ಕೆ ಕೊನೆ ಆಗುತ್ತೆ. 22ಕ್ಕೆ ಮಹಾಭಿಷೇಕ, ಪೂರ್ಣ ಕುಂಭಾಭಿಷೇಕ ಕೊನೆ ದಿವಸ ನಡೆಯುತ್ತೆ. ಸೊ ಇವತ್ತಿಂದ 12ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕೆಂಗಲ್ ಕ್ಷೇತ್ರದ ಜಾತ್ರಾ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದೆ. ಉಳಿದಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರೈತ ಬಾಂಧವರಿಗೆ ಎಲ್ಲ ರೀತಿಯ ಸೌಕರ್ಯಗಳು, ಕುಡಿಯೋ ನೀರು ಆಗ್ಬೋದು, ಮತ್ತೆ ನೆರಳಿನ ವ್ಯವಸ್ಥೆ ಆಗ್ಬೋದು, ಮತ್ತೆ ಸ್ವಚ್ಛತೆ ಸಲುವಾಗಿ ಈಗಾಗಲೇ ಪಂಚಾಯತಿ ವತಿಯಿಂದ ಗಾಡಿಗಳು ಕಳಿಸ್ಕೊಟ್ಟಿದ್ದಾರೆ. ನಗರಸಭೆಯಿಂದ ಕ್ಲೀನಿಂಗ್ ಕೂಡ ಎಲ್ಲ ಆಗಿದೆ. ಸೊ ನಾವು ಕೂಡ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಇವತ್ತಿಂದ ಚಾಲನೆ ಕೊಡ್ತಾ ಇದ್ದಾರೆ. ಸೊ ಒಟ್ಟು 10 ದಿನಗಳ ಕಾಲ ಕಾರ್ಯಕ್ರಮ ನಡೀತದೆ. ಸೊ ದೇವರಿಗೂ ಕೂಡ ಬೆಳ್ಳಿ ಮತ್ತೆ ಚಿನ್ನದೆಲ್ಲ ಆಭರಣಗಳನ್ನ ಧಾರಣೆ ಮಾಡ್ತಾ ಇದೀವಿ ಸರ್. ಸೊ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ, ಜಾಸ್ತಿ ಜನ ಬರ್ತಾರೆ. ನಮ್ಮ ರಾಯಚೂರು ಕಡೆ ಆಗ್ಬೋದು, ಮಂಡ್ಯ, ಮಳವಳ್ಳಿ, ಕೊಳ್ಳೇಗಾಲ, ಚಾಮರಾಜನಗರ, ತುಮಕೂರು, ಬೆಂಗಳೂರು ಗ್ರಾಮಾಂತರ. ಸೊ ಈಗ ಆಲ್ರೆಡಿ ಎಲ್ಲ ಕಡೆ ಪ್ರಚಾರ ನಾವು ಮಾಧ್ಯಮದ ಮುಖಾಂತರನೂ ಮಾಡಿದ್ದೀವಿ, ಸೋಷಿಯಲ್ ಮೀಡಿಯಾ ಮುಖಾಂತರನೂ ಮಾಡಿದ್ದೀವಿ. ಎಲ್ಲ ಕಡೆ ಪೋಸ್ಟರ್ಸ್ ಕೂಡ ಹಾಕಿದ್ದೀವಿ. ಎಲ್ಲೆಲ್ಲಿ ಜಾತ್ರೆ ಜೋರ ನಡೆಯುತ್ತೆ ಅಲ್ಲೆಲ್ಲ ಕೂಡ ಹೋಗಿ ನಾವು ಪ್ರಚಾರ ಮಾಡಿದ್ದೀವಿ ಸರ್. ಸರ್ ಭದ್ರತೆ ಈಗ ಪೊಲೀಸು ಭದ್ರತೆ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ADC ಮುಖಾಂತರ ಒಂದು ಪ್ರಿಲಿಮಿನರಿ ಮೀಟಿಂಗ್ ಕೂಡ ಆಗಿದೆ. ಸೊ ಆ ಮೀಟಿಂಗಲ್ಲಿ ಈ ವರ್ಷ ರಥ ಬದಲಾವಣೆ ಆಗಿರೋದ್ರಿಂದಾಗಿ ಹೆಚ್ಚಿನ ಬಂದೋಬಸ್ತ್ ಬೇಕಾಗಿದೆ. ಮತ್ತು ಯಾವುದೋ ಅಹಿತಕರ ಘಟನೆಗಳನ್ನು ನಡೆದೇ ಇರೋ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತ ಮಾಡ್ಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಹಿಂದೆ ಯಾವುದೇ ಸೌಲಭ್ಯಗಳು ಕಾಣ್ತಿಲ್ಲದೆ ಇದ್ದಾಗ ನಾವುಗಳು ಸೇರಿ ಏನಾದರೂ ಮಾಡಿ ಐನಗುಡಿ ಮೇರೆಗೂ ಮತ್ತೆ ತರಬೇಕು ಅಂತೇಳಿ ವೈಭವವನ್ನು ಮರುಕಳಿಸುವಂತೆ ಮಾಡಿ ವಿದ್ಯುತ್ ದೀಪಾಲಂಕಾರಗಳಿಂದ ಮೈಸೂರು ಅರಮನೆಯನ್ನು ಮೀರಿಸುವಂತೆ ಲೈಟ್ ಅಲಂಕಾರವನ್ನು ಮಾಡಿ ಜನಾಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಈ ಸಾರಿ ಜಾತ್ರೆಗೆ ಬರುವಂಥ ವಿವಿಧ ಜಿಲ್ಲೆಗಳಿಂದ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಈ ಜಾತ್ರೆಯ ಕರಪತ್ರಗಳನ್ನು ಕೊಟ್ಟು ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇಸಿ ತಳಿಗಳು ಆಗಮಿಸಬೇಕು. ಆ ದೇಸಿ ತಳಿಗಳು ಮತ್ತೆ ಹಿಂದೆ ಇದ್ದಂಥ ಉತ್ತಮ ರಾಸುಗಳಿಗೆ ಬಹುಮಾನ ಕೊಡುವಂಥದ್ದು, ಅವಕ್ಕೆ ಬಂಗಾರ, ನಗದು ಎಲ್ಲ ರೀತಿಯನ್ನು ಪ್ರೋತ್ಸಾಹ ನೀಡಿ ನಮ್ಮ ಜಾತ್ರೆಯನ್ನು ಮತ್ತೆ ಮರುಕಳಿಸುವಂತೆ ಮಾಡಲು ಅವಿರತವಾಗಿ ಶ್ರಮವನ್ನು ಪಟ್ಟು ಈ ಜಾತ್ರೆ ಹೆಚ್ಚಿನ ರೀತಿಯಲ್ಲಿ ಕಳೆಗುಂತಾ ಇದೆ. ಇಲ್ಲಿ ಬರ್ತಕ್ಕಂಥ ರೈತಾದಿ ಭಕ್ತರಿಗೆ ಊಟದ ವ್ಯವಸ್ಥೆ ಇದೆ, ಎಲ್ಲ ರೀತಿಯ ನೀರಿನ ಸೌಲಭ್ಯ ಇದೆ, ಬೆಳಕಿನ ವ್ಯವಸ್ಥೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಇಲ್ಲಿ ಬರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಕಲ್ಪಿಸಲಾಗಿದೆ. 19ನೇ ತಾರೀಕು ಸೋಮವಾರ 12ವರೆಗೆ ಈ ಮಹಾರಥೋತ್ಸವದಲ್ಲಿ ನಮ್ಮ ಹೊಸ ತೇರನ್ನು ಲೋಕಾರ್ಪಣೆಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣ ಅವರು, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ CP ಯೋಗೇಶ್ವರ್ ಅವರು, ಇನ್ನೂ ಅನೇಕ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲರೂ 19ನೇ ತಾರೀಕು ಬಂದು ನಮ್ಮ ಮಹಾರಥವನ್ನು
ಲೋಕಾರ್ಪಣೆ ಮಾಡೋ ಸಂದರ್ಭ ತಾವೆಲ್ಲ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ.